ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಮೈಸೂರು ಇಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ಕರ್ನಾಟಕದಲ್ಲಿ ಇವತ್ತು ನಡೀತಾ ಇರೋ ಹಾಟ್ ಟಾಪಿಕ್ಕು ನಮ್ಮ JDS ಜನತಾದಳ ಸೆಕ್ಯುಲರ್ ಅಂತ. ದೇವೇಗೌಡರು 10 ತಿಂಗಳು ಪ್ರಧಾನಮಂತ್ರಿಯಾಗಿರ್ತಾರೆ ಇಂಡಿಯಾ ದೇಶದ. ಅವ್ರ ಮಗ HD ರೇವಣ್ಣ ಅವ್ರದ್ದು ಅರೆಸ್ಟ್ ಆಗಿಬಿಟ್ಟಿದ್ದಾರೆ. SIT ವಶಕ್ಕೆ ತೊಗೊಂಡಿದ್ದಾರಂತೆ, ಜೈಲಿಗೆ ಹಾಕ್ಬಿಟ್ಟಿದ್ದಾರೆ ಅವ್ರನ್ನ. ಅವ್ರ ಮಗ ಪ್ರಜ್ವಲ್ ರೇವಣ್ಣ ಅಂದ್ಬಿಟ್ಟು ಹಾಸನದ MP. ನೋಡಿ, ಆತ ಹಾಸನದಿಂದ MP ಆಗಿ ಗೆಲ್ತಾನೆ. ಬಹಳ ಪ್ರಭಾವಿ ರಾಜಕಾರಣಿ ಕುಟುಂಬದವರು. ಏನಾಗುತ್ತೆ, ಆತ ಎಲ್ಲ ತಲೆಮರೆಸ್ಕೊಂಡು ಹೋಗ್ಬಿಟ್ಟಿದ್ದಾನಂತೆ. ಆತನ ಅರೆಸ್ಟ್ ಮಾಡ್ತಕ್ಕಂಥ ಸಂದರ್ಭ ಬಂದ್ಬಿಟ್ಟಿದೆ. ಇನ್ನೇನು ಬಂದಿರ್ಬೋದು, ನಾವು ಮಾತಾಡ್ತಿರ್ಬೇಕಾದ್ರೆ ಎಲ್ಲ ಜರ್ಮನಿಲಿದ್ದಾನಂತೆ, ದುಬೈಯಲ್ಲಿದ್ದಾನಂತೆ. ಬಂದ ತಕ್ಷಣ ಅರೆಸ್ಟ್ ಮಾಡ್ತಾರಂತೆ. ಅರೆಸ್ಟ್ ಆಗಿರ್ಬೋದು ಇಷ್ಟೊತ್ತಿಗೆ ನಾವು ಮಾತಾಡ್ತಿರೋ. ಏನು ಅಂತ್ಯ ಕಂತೆಗಳ ಮಧ್ಯೆ ಏನಾಗುತ್ತೆ ಅಂದರೆ, ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಆಗ್ತಾರಾ? ಹೌದು, ಅರೆಸ್ಟ್ ಆಗ್ತಾರೆ. ಅರೆಸ್ಟ್ ಮಾಡೋರು ಯಾರು ನೋಡಿ, ನಮ್ಮ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ, ಜನಪ್ರಿಯ ಮುಖ್ಯಮಂತ್ರಿ ಅಂತ ಹೇಳ್ಬೋದು, ಸಿದ್ದರಾಮಯ್ಯನವ್ರು ಏನು ಮಾಡ್ತಾರೆ, ದೇವೇಗೌಡರು ಗರಡಿನಲ್ಲೇ ಪಳಗಿರೋರು. ದೇವೇಗೌಡರು ಏನೇನು ಪಟ್ಟು ಹಾಕ್ತಾರೆ ಎಲ್ಲ ಗೊತ್ತು, ಏಕೆಂದರೆ ಕುಸ್ತಿ ಅಲ್ಲಿಂದನೇ ಕಲ್ತಿರೋರು ಇವರು. ಹಾಗಾಗಿ ಏನು ಮಾಡಿದ್ದಾರೆ, ಈ ಸತಿ ಬಲವಾದ ಆಟ ಹಾಕ್ಬಿಟ್ಟಿದ್ದಾರೆ. ಏನು ಅಂತಂದರೆ, HD ರೇವಣ್ಣನ ಮೊನ್ನೆ ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಮಾಡಿರೋದು ಎಲ್ಲಿಂದ ಅಂತಂದರೆ, ಬೆಂಗಳೂರಲ್ಲಿ ಪದ್ಮನಾಭನಗರ ಅಂತಿದೆ. ಪದ್ಮನಾಭನಗರದಲ್ಲಿ ದೇವೇಗೌಡ ಪೆಟ್ರೋಲ್ ಬಂಕ್ ಅಂತಿದೆ. ದೇವೇಗೌಡ ಪೆಟ್ರೋಲ್ ಬಂಕಿಂದ ಉತ್ತರಹಳ್ಳಿ ಕಡೆಗೆ ಹೋಗಬೇಕು ಅಂತಂದರೆ ಒಂದು ರಸ್ತೆ ಹೋಗುತ್ತೆ. ಬಲಗಡೆಯಲ್ಲಿ ದೇವೇಗೌಡರ ಮನೆ ಇದೆ. ದೇವೇಗೌಡರ ಮನೆಯಲ್ಲಿ ಅರೆಸ್ಟ್ನ ತಪ್ಪಿಸ್ಕೊಳ್ಳೋಕ್ಕೋಸ್ಕರ HD ರೇವಣ್ಣವರು ದೇವೇಗೌಡರ ಮನೇಲಿ ಇದ್ದರಂತೆ. HD ರೇವಣ್ಣ ಸಾಮಾನ್ಯ ಮನುಷ್ಯ ಅಲ್ಲ, ಹೊಳೆ ನರಸೀಪುರದ MLA ಮತ್ತು 2-3 ಬಾರಿ ಮಿನಿಸ್ಟರ್ ಆಗಿದ್ದವರು. ಅವರೇನು ಮಾಡ್ತಾರೆ, ಕಳ್ಳಾಟಗಳು ಮಾಡ್ತಾರೆ. ಯಾರು ಅರೆಸ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ, ತಂದೆ ಪ್ರಧಾನಮಂತ್ರಿ ಆಗಿದ್ದವರು ಏನು ಮಾಡ್ತಾರೆ, ದೇವೇಗೌಡ ಮನೇಲಿ ಹೋಗಿ ಸೇರ್ಕೊತಾರೆ. ಆದರೆ ಅದೇ ಗರಡಿನಲ್ಲಿ ಕುಸ್ತಿ ಕಲ್ತಿರ್ತಕ್ಕಂಥ ಸಿದ್ದರಾಮಯ್ಯ ಬಹಳ ಚಾಣಾಕ್ಷ. ಆತನ ಬುದ್ಧಿವಂತಿಕೆ ಸುಪ್ರೀಂ. ನರೇಂದ್ರ ಮೋದಿ ಮೇಲೆ ಯಾರು ಚಾಲೆಂಜ್ ಮಾಡ್ತಕ್ಕಂಥವ್ರು ಇದ್ದಾರೆ ಅಂತಂದರೆ ಅದು ಸಿದ್ದರಾಮಯ್ಯ. ಇವತ್ತು ಕರ್ನಾಟಕದಲ್ಲಿ BJP ಸಮರ್ಥವಾದ ನಾಯಕತ್ವ ಇದ್ದಿದ್ದರೆ ಕರ್ನಾಟಕದಲ್ಲಿ 20 ಸೀಟ್ಗಿಂತ ಹೆಚ್ಚು ಗೆಲ್ಬೋದಿತ್ತು. ಆದರೆ ಇವತ್ತು 15 ಆಜುಬಾಜು ಬಂದು ನಿಂತ್ಕೊತಾ ಇದೆ. ಯಾಕೆ ಅಂತಂದರೆ, ಈ ಕಡೆ ಎಳೆದು ಹಿಡ್ಕೊಂಡಿರೋರು ಸಿದ್ದರಾಮಯ್ಯನವರು ಮಹಾ ಚಾಣಾಕ್ಷ, ತಂತ್ರ ಕುತಂತ್ರದಲ್ಲಿ ಪಳಗಿರ್ತಕ್ಕಂಥ HD ದೇವೇಗೌಡರ ಗರಡಿನಲ್ಲಿ ಕುಸ್ತಿ ಕಲ್ತಿರೋರು. ಅವರೇನು ಮಾಡಿದ್ದಾರೆ, ದೇವೇಗೌಡರ ಮನೆ ಮುಂದೆ ಹೋಗಿ ದೇವೇಗೌಡರ ಮನೆ ಹತ್ರ ನಿಂತುಕೊಂಡು HD ರೇವಣ್ಣನ ಅರೆಸ್ಟ್ ಮಾಡಿದ್ದಾರೆ. ಇದು ಯಶಸ್ವಿ ಪ್ರಯೋಗ ಇದು. ಹಾಗಾಗಿ +1 ಸ್ಕೋರ್ ಮಾಡಿಬಿಟ್ರು ಅವರು. ಏನಾಗುತ್ತೆ ನೆಕ್ಸ್ಟಿನ ಹೆಜ್ಜೆ ಏನು ಅಂತಂದರೆ, ಈ ರೇವಣ್ಣ ಮತ್ತು ಭವಾನಿ ಅಂತ ಅಂದ್ಬಿಟ್ಟು ಅವ್ರ ಹೆಂಡತಿ ಹೆಸರು, ಇವ್ರ ಮಗ ಬಂದ್ಬಿಟ್ಟು ಪ್ರಜ್ವಲ್ ರೇವಣ್ಣ ಅಂತ ಅಂದ್ಬಿಟ್ಟು ಇವರು ಹಾಸನದಿಂದ MP ಆಗ್ತಾರೆ. ಇವರು ಅದ್ಯಾವುದೋ ರೇಪ್ ಕೇಸಲ್ಲಿ ಸಿಗಾಕೊಂಡಿದ್ದಾರೆ ಅಂತಂದರೆ, ಸಿಗಾಕೊಂಡಿರ್ತಾರೋ ಇಲ್ಲ ಗೊತ್ತಿಲ್ಲ. ಏನಾಗುತ್ತೆ, ಆ ಹೆಣ್ಮಕ್ಳನ್ನೆಲ್ಲ ಹುಡುಕಿ ತೆಗೆದು ಅವ್ರ ಕೈಯಲ್ಲಿ ಕಾಂಗ್ರೆಸ್ನವರು ಕೇಸುಗಳು ಫೈಲ್ ಮಾಡ್ತಾರೆ. ಯಾಕೆಂದರೆ ಎಲೆಕ್ಷನ್ ಟೈಮು ಗೆಲ್ಲಬೇಕು. ಈಗ 20 ಸೀಟಿಗಿಂತ ಹೆಚ್ಚಿಗೆ ಕಾಂಗ್ರೆಸ್ ತೊಗೊಂಡ್ರೆ ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ಇಲ್ಲ ಅಂದರೆ CM ಇನ್ ವೇಟಿಂಗ್ DK ಶಿವಕುಮಾರ್ ಅವರು ಇದ್ದಾರೆ. ಈ ಹಳೆ ಕರ್ನಾಟಕ ಭಾಗ, ಮೈಸೂರು, ಬೆಂಗಳೂರು, ಹಾಸನ, ಚಿಕ್ಕಮಗಳೂರು, ಈ ಭಾಗದಲ್ಲಿ ಒಕ್ಕಲಿಗರು ಜಾಸ್ತಿ. ಇಲ್ಲಿ ಏಕಮೇವ ದ್ವಿತೀಯ DK ಶಿವಕುಮಾರ್ ಅವರು ದೇವೇಗೌಡರಿಗೆ ಶೆಡ್ ಹೊಡೆದ್ಬಿಟ್ಟು ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಟವಲ್ ಹಾಸ್ಬಿಟ್ಟಿದ್ದಾರೆ. ಅವರು ಮುಖ್ಯಮಂತ್ರಿ ಆಗ್ತಾರೆ. 20 ಸೀಟಿಗಿಂತ ಏನಾದರೂ ಕರ್ನಾಟಕದಲ್ಲಿ ಕಾಂಗ್ರೆಸ್ ಕಡಿಮೆ ತಗೊಳ್ತು ಅಂತಂದರೆ ಸಿದ್ದರಾಮಯ್ಯನವರು ಸ್ಥಾನ ಕಳ್ಕೊಳ್ಳೋದು ಗ್ಯಾರಂಟಿ. ನಂಬರ್ 1. ನಂಬರ್ 2 ಏನು ಅಂತಂದರೆ, ಸಿದ್ದರಾಮಯ್ಯನವರು ಏನೇನು ಪುಕ್ಸಟ್ಟೆ ಭಾಗ್ಯಗಳನ್ನ ಘೋಷಣೆ ಮಾಡಿದ್ರು ಎಲ್ಲವೂ ಸಹ ರದ್ದಾಗುತ್ತೆ. ಅದು ಸಹ ತಟಸಿದ್ಧ. ಯಾಕೆ ಅಂದರೆ ರಾಜಕೀಯ ಪಂಡಿತರು ಎಲ್ಲ ಲೆಕ್ಕಾಚಾರನೂ ಇದ್ದೇನೆ. ಪುಕ್ಸಾಟೆ 140 ಬ್ರಿಟಿಷರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಟ್ಟು ಓಡೋದ್ರು. ನಾವು ತಗೊಳ್ಳಿಲ್ಲ ರೀ, ತಗೊಂಡ್ವಿ ಅನ್ನೋದು ತಪ್ಪಾಗುತ್ತೆ. ಯಾಕೆ ಅಂತಂದರೆ, 2ನೇ ಮಹಾಯುದ್ಧ ಆದಾಗ 33 ಕೋಟಿ ಜನ ಇದ್ವಿ ನಾವು. ಊಟ ಹಾಕೋಕ್ಕಾಗ್ತಿರ್ಲಿಲ್ಲ ಅವ್ರಿಗೆ. ಆರ್ಥಿಕ ಪರಿಸ್ಥಿತಿಯಲ್ಲಿ ಬ್ರಿಟನ್ನಲ್ಲೇ ಮುಗ್ಗರಿಸ್ಬಿಟ್ಟಿದ್ರು ಬ್ರಿಟಿಷ್ ಸರ್ಕಾರ. ಈ 33 ಕೋಟಿ ಜನಕ್ಕೆ ಊಟ ಹಾಕೋದು ಹೆಂಗೆ? ಬಂಗಾಳದಲ್ಲಿ ಇಲ್ಲಿ ಬರ ಊಟ ಹಾಕೋಕ್ಕೆ ಸಾಧ್ಯ ಇಲ್ಲ ಅಂತ ಹೋದರು. ನಾವು ಕಾಲರ್ ಎತ್ಕೊಂಡು ಓಡಾಡ್ತೀವಿ. ಯಾಕೆಂದರೆ ಕಾಂಗ್ರೆಸ್ನವರು ಏನಿಲ್ಲ, ಎಲ್ಲದರಲ್ಲೂ ಲಾಭ ನೋಡ್ಕೊಳ್ಳೋದು, ಎಲ್ಲದರಲ್ಲೂ ರಾಜಕೀಯ ಮಾಡ್ತಿದ್ವಿ. ಹಾಗಾಗಿ ನಾವು ಸ್ವಾತಂತ್ರ್ಯ ತಂದುಕೊಟ್ವಿ ನಾವು ಅಂತ ಹೇಳ್ತಾರೆ. ಇದು ಎಂಥದ್ದಲ್ಲ ರೀ, ಬ್ರಿಟಿಷರು ನಮ್ಮ ದೇಶವನ್ನು ಆಳೋದಕ್ಕೆ
ಶಕ್ತಿ ಇಲ್ಲದೆ, ನಮ್ಮ ದೇಶದ ಜನಗಳಿಗೆ ಊಟ ಹಾಕೋಕ್ಕೆ ಶಕ್ತಿ ಇಲ್ಲದೆ ದೇಶ ಬಿಟ್ಟು ಓಡೋದ್ರು. ಆ ದೇಶ ಬಿಟ್ಟು ಓಡೋದಾಗ ಕಾಂಗ್ರೆಸ್ಸಲ್ಲಿ ಜವಾಹರ್ಲಾಲ್ ನೆಹರು ಕಾಸಿನ ಲೀಡರ್ ಆಗಿದ್ದರು, ಮಾಸ್ ಲೀಡರ್ ಮಹಾತ್ಮ ಗಾಂಧಿ ಆಗಿದ್ದರು. ಕಾಸು ಮತ್ತು ಮಾಸ್ ಲೀಡರ್ ಒಂದಾಗ್ಬಿಟ್ಟು ನಾವು ಸ್ವಾತಂತ್ರ್ಯ ತಗೊಂಡ್ವಿ ಅಂತ ಹೇಳಿದ್ರು. ನಾವು ನಂಬಿಬಿಟ್ವಿ. 65 ವರ್ಷ ಅವ್ರನ್ನ ಅನಭಿಷಿಕ್ತ ದ್ವಾರ ಮಾಡಿಬಿಟ್ವಿ. 65 ವರ್ಷ ಅವ್ರನ್ನ ರೂಲ್ ಮಾಡೋಕ್ಕೆ ಬಿಟ್ಬಿಟ್ವಿ. ನಮ್ಮಂಥ ಅಮಾಯಕರು, ಮುಟ್ಟಾಡ್ರು, ಮೂರ್ಖರು ಇಲ್ಲ. ಇದು ಬನ್ನಿ, ಈಗೇನಾಗಿದೆ, ನರೇಂದ್ರ ಮೋದಿಯವರು 2014ರಿಂದ ಪ್ರಧಾನಮಂತ್ರಿ ಆಗಿದ್ದಾರೆ. ನೋಡಿ, 65 ವರ್ಷಗಳಲ್ಲಿ ನಾವೇನು ಅಭಿವೃದ್ಧಿ ಮಾಡೋಕ್ಕಾಗಲಿಲ್ಲ, ಕೇವಲ 10 ವರ್ಷಗಳಲ್ಲಿ ಮಾಡಿ ತೋರಿಸ್ತಾರೆ. ಇದು ಸಹ ಏನು ಅಂತಂದರೆ ಅದ್ವಿತೀಯ ಸಾಧನೆ. ನಮ್ಮ ಪ್ರಪಂಚದಲ್ಲಿ ಬುದ್ಧಿವಂತಿಕೆ ಇದೆ, ದುಡ್ಡಿದೆ, ಎಲ್ಲ ಇದೆ. ನಾವು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು. ಅಮೇರಿಕಾನು ಹಿಂದೆ ಹಾಕ್ಬೋದು. ಇನ್ನು 10 ವರ್ಷ ನರೇಂದ್ರ ಮೋದಿಯವ್ರ ಕೈಲಿ ಅಧಿಕಾರ ಇದ್ದರೆ 2047. ಈಗೇನಾಗಿದೆ, 10 ವರ್ಷಗಳ ಅನುಭವ, 25 ವರ್ಷಗಳ ಯೋಜನೆ, ಇವೆರಡೂ ಸಮ್ಮಿಳಿತ ಆಗಿರೋದ್ರಿಂದ ನಾವು ನರೇಂದ್ರ ಮೋದಿಯವ್ರನ್ನ ಎಷ್ಟು ಹೊಗಳಿದ್ರು ಸಾಲದು. ಅದಕ್ಕೆ ಬೇಕಾದಷ್ಟು ಎಪಿಸೋಡ್ಗಳನ್ನ ಉಪಯೋಗಿಸಿದ್ವಿ, ಮುಂದೂ ಸಹ ಉಪಯೋಗಿಸ್ತೀವಿ. ಯಾಕೆಂದರೆ ಬೇಸಿಕ್ಕಾಗಿ ನಾವು ರೆಕಾರ್ಡ್ ಮಾಡ್ತಿರೋರು ಮತ್ತು ಏನು ವಿಡಿಯೋ ರೆಕಾರ್ಡ್ ಮಾಡ್ತಾರೆ, ನಾವೆಲ್ಲ BJP ಮತ್ತು ಧರ್ಮಕ್ಕೆ ಒತ್ತು ಕೊಟ್ಟು ಜೀವನ ಮಾಡ್ತಕ್ಕಂಥವ್ರು. ಆ ದೃಷ್ಟಿಯಿಂದ ಇದನ್ನು ಒತ್ತು ಹೇಳಬೇಕಾಗತ್ತೆ. ಬನ್ನಿ, ಏನಾಗಿದೆ, ಪ್ರಜ್ವಲ್ ರೇವಣ್ಣನ ಹಿಡಿದು ಹಾಕಿದ್ರು. ಇದು ಒಳ್ಳೆಯದೋ ಕೆಟ್ಟದೋ ಅನ್ನೋ ಜಿಜ್ಞಾಸೆ ಬರುತ್ತೆ. ಜಿಜ್ಞಾಸೆ ಅಂತಂದರೆ ಒಳ್ಳೆಯದು ಅಂತ ಕೆಲವ್ರು ಹೇಳ್ಬೋದು, ಕೆಟ್ಟದ್ದು ಅಂತ ಕೆಲವ್ರು ಹೇಳ್ಬೋದು. ನಮಗೆ ಒಂದೊಂದು ಸಮಯ ಅನಿಸುತ್ತೆ ಒಳ್ಳೆಯದು ಅನಿಸುತ್ತೆ, ಒಂದೊಂದು ಸಮಯ ಕೆಟ್ಟದು ಅನಿಸುತ್ತೆ. ಬನ್ನಿ, ಇದಕ್ಕೊಂದು ಉದಾಹರಣೆ ಹೇಳ್ತೀನಿ. ಉದಾಹರಣೆ ಅಂದರೆ ರಾಮಕೃಷ್ಣ ಹೆಗಡೆ ಅಂತಿದ್ದರು. ಅವರು ನೋಡಿ, ಮಂಗಳೂರು ಭಾಗದಿಂದ ಬರ್ತಾರೆ ಬ್ರಾಹ್ಮಣರು, ಜನಪ್ರಿಯ ಮುಖ್ಯಮಂತ್ರಿ. ಲಿಂಗಾಯತರು ಒಪ್ಕೊಂಡ್ಬಿಟ್ಟಿರ್ತಾರೆ ಅವ್ರನ್ನ, ನಮ್ಮ ಲೀಡ್ರ್ ಅಂತ. ಬ್ರಾಹ್ಮಣರು ಒಪ್ಕೊಂಡಿರ್ತಾರೆ, ಇಡೀ ಕರ್ನಾಟಕ ಒಪ್ಕೊಂಡ್ಬಿಟ್ಟಿರುತ್ತೆ. ಭಾಳ ಜನಪ್ರಿಯ ಮುಖ್ಯಮಂತ್ರಿ, ಒಳ್ಳೊಳ್ಳೆ ಯೋಜನೆಗಳನ್ನ ಕೊಡ್ತಾರೆ. ಅಂಥವ್ರನ್ನ ರಾಜಕೀಯದಿಂದ ಇಳಿಸ್ಬೇಕಾಗತ್ತೆ. ಇಳಿಸಿದಾಗ ಏನಾಗುತ್ತೆ, ಈ ಹಾಸನದಿಂದ ದೇವೇಗೌಡರು ನೀರಾವರಿ ಮಂತ್ರಿ ಆಗಿರ್ತಾರೆ. ಇವ್ರ ನೇತೃತ್ವದಲ್ಲಿ ಹೋಗಿ ಆ ರಾಮಕೃಷ್ಣ ಹೆಗಡೆಗೆ ಪಾದರಕ್ಷೆಯಲ್ಲಿ ಹೊಡಿತಾರಂತೆ. ಮತ್ತು ಅವ್ರು ಹೋಗಿ ಟಾಯ್ಲೆಟಲ್ಲಿ ಔತ್ಕೋತಾರಂತೆ. ಇದೆಲ್ಲ ಅಂತ್ಯಕಂತೆಗಳು. ಇದು ಸತ್ಯ ಇದ್ದರೂ ಇರ್ಬೋದು, ಸುಳ್ಳಿದ್ದಿರ್ಬೋದು. ಆಗಿನ ಪತ್ರಿಕೆಗಳನ್ನ ತೆಗೆದು ನೋಡಿದ್ರೆ ಸಾಕಷ್ಟು ಮನೋರಂಜನೆ ಸಿಗುತ್ತೆ, ಸಾಕಷ್ಟು ವಿವರಗಳು ಸಿಗುತ್ತೆ. ಇದನ್ನೆಲ್ಲ ಯೋಚನೆ ಮಾಡಿದಾಗ ಮಾಡಿದ್ದುಣ್ಣೋ ಮಾರಾಯ ಗಾದೆಗಳನ್ನ ಕೇಳ್ತೀವಿ. ಈಗಲೂ ಸಹ ಉಪ್ಪು ತಿಂದವರು ನೀರು ಕುಡಿಬೋದು, ನೀರು ಕುಡಿಲೇಬೇಕಾಗತ್ತೆ ಅಂತ ಹೇಳ್ತಾರೆ. ಏನು ಅಂತಂದರೆ ನೋಡಿ, ಅವತ್ತು ಮಾಡಿದ್ದ ಪಾಪಕ್ಕೆ ಇವತ್ತು ಇವರು ಪ್ರಾಯಶ್ಚಿತ್ತ ಮಾಡ್ಕೊತಾ ಇದ್ದಾರೆ. ದೇವೇಗೌಡರ ಮಗನ್ನ ದೇವೇಗೌಡರ ಮನೆಯಿಂದನೇ ಅರೆಸ್ಟ್ ಮಾಡಿ ತೊಗೊಂಡು ಹೋದರೆ SIT ಅಂತಂದರೆ ಇದಕ್ಕಿಂತ ಹೀನವಾದ ಸಂಸ್ಕೃತಿ, ಹೀನವಾದ ಕುತಂತ್ರದ ರಾಜಕೀಯ ಇನ್ನೊಂದು ಇದೆಯಾ ಅಂತ ಕೇಳಿದ್ರೆ, ಯಾಕೆ ಅಂದರೆ ದೇವೇಗೌಡರು ಅವತ್ತು ಮಾಡಿದ್ದ ಕೃತ್ಯಕ್ಕೆ ಇವತ್ತು ಪರಿಹಾರ ಸಿಗ್ತಾ ಇದೆಯಾ, ಇವತ್ತು ಪ್ರಾಯಶ್ಚಿತ್ತ ಆಗ್ತಾ ಇದೆಯಾ ಅನ್ನೋದು, ದೇವರು ಕೊಟ್ಟಿರ್ತಕ್ಕಂಥ ಪ್ರಾಯಶ್ಚಿತ್ತನ ಅನ್ನೋದನ್ನು ಯೋಚನೆ ಮಾಡಿದಾಗ ಇದ್ದರೂ ಇರಬಹುದೇನೋ ಅನ್ನೋ ನಿರ್ಣಯಕ್ಕೆ ನಾವು ಬರ್ತೀವಿ. ನೀವೇನು ಬರ್ತೀರೋ ಗೊತ್ತಿಲ್ಲ. ಅದೇನು ಅಂತಂದರೆ, ಹೀಗೆ ರಾಮಕೃಷ್ಣ ಹೆಗಡೆಗೆ ಪಾದರಕ್ಷೆಯಿಂದ ಹೊಡೆದರಂತೆ. ಆ ರಾಮಕೃಷ್ಣ ಹೆಗಡೆ ಜನಪ್ರಿಯ ಮುಖ್ಯಮಂತ್ರಿಯಾಗಿ ಓಡ್ ಬಂದ್ಬಿಟ್ಟು 3ನೇ ಮಾಡಿ, ವಿಧಾನಸೌಧ 3ನೇ ಮಾಡಿ ಯಾವುದೋ ಟಾಯ್ಲೆಟಲ್ಲಿ ಸೇರ್ಕೊಂಡು ಬಾಗಿಲು ಹಾಕ್ಕೊಂಡ್ರಂತೆ. ಅಂತ್ಯಕಂತೆಗಳು ಕೇಳಿದಾಗ ಭಾಳ ನೋವಾಗುತ್ತೆ ಮನಸ್ಸಿಗೆ. ಏನು ಇಷ್ಟು ದೌರ್ಜನ್ಯ, ಇಷ್ಟು ದುಷ್ಕೃತ್ಯ, ಇಷ್ಟು ಡರ್ಟಿ ಪಾಲಿಟಿಕ್ಸ್ ಮಾಡಿರೋರು ಸತ್ಯ ಹರಿಶ್ಚಂದ್ರನ ಅಂತ ಹೇಳ್ತಕ್ಕಂಥ ಕಾಲ. ನಮ್ಮ ವಿರುದ್ಧ ಏನೂ ಪುರಾವೆ ಇಲ್ಲ, ನಾವು ಗೆದ್ದು ಬರ್ತೀವಿ ಅಂತ ಹೇಳ್ತೀವಿ ಅಂತಂದರೆ ಇಷ್ಟು ಭಂಡತನದ ರಾಜಕಾರಣಿಗಳು ನಮಗೆ ಬೇಕಾ? ನಾವು ಸರಿಯಾದ ದಿಕ್ಕಿನಲ್ಲಿ ಹೋಗ್ತಾ ಇದ್ದೀವ? ನಮ್ಮ ದೇಶ ಅಮೇರಿಕಾನ ಮುಂದುವರ್ಸೋಕ್ಕೆ ಸಾಧ್ಯ? ನೋಡಿ, ಕಾರ್ಗತ್ತಲ ಮೋಡದಲ್ಲಿ ಎಲ್ಲೋ ಒಂದು ಕೋಲ್ಮಿಂಚು ಬೀಳುತ್ತಂತೆ. ಕೋಲ್ಮಿಂಚು ಬೀಳಿದ್ರೆ ಮೋಡಗಳದ ಇದು ಗೊತ್ತಾಗುತ್ತೆ, ಏನು ಅಂದರೆ ಎಂಡುಗಳು ಗೊತ್ತಾಗುತ್ತೆ, ತುದಿಗಳು ಗೊತ್ತಾಗುತ್ತೆ. ಆ ತುದಿಗಳು ಗೊತ್ತಾದರೆ ಏನಾಗುತ್ತೆ, ಮಳೆ ನಿಂತು ಹೋಗುತ್ತೆ, ಇನ್ನೂ ಬರುತ್ತೆ ಅನ್ನೋ ಕಲ್ಪನೆ ನಮಗೆ ಸಿಗುತ್ತೆ. ಆ ಥರ ನರೇಂದ್ರ ಮೋದಿಯವರು ನಮಗೆ ಒಳ್ಳೆ ನೇತೃತ್ವ ಕೊಡ್ತಕ್ಕಂಥ ಪ್ರಧಾನಮಂತ್ರಿ ಸಿಕ್ಕಿದ್ದಾರೆ. ಇಷ್ಟು ಕೆಟ್ಟದ ವಾತಾವರಣದಲ್ಲಿ, ಇಷ್ಟು ಡರ್ಟಿ ಪಾಲಿಟಿಕ್ಸಲ್ಲಿ ಒಳ್ಳೆ ಕೆಲಸ ಮಾಡ್ತಿರ್ತಕ್ಕಂಥ ನರೇಂದ್ರ ಮೋದಿಯವ್ರನ್ನ ಮತ್ತೊಮ್ಮೆ ಗೆಲ್ಸೋಣ. 2047ರವರೆಗೂ ಅವ್ರದ್ದು ಒಳ್ಳೆಯ ಯೋಜನೆಗಳಿವೆ. ಮತ್ತು 10 ವರ್ಷಗಳ ಆಧಾರ ಇದೆ. ಆಧಾರ ಏನಿದೆ, 10 ವರ್ಷಗಳ ಸಾಧನೆಯೇ ಆಧಾರ. ಅದನ್ನು ಫೌಂಡೇಶನ್ ಆಗಿ ಇಟ್ಕೊಂಡು ಒಳ್ಳೆ ಉತ್ತಮವಾದ ಬಿಲ್ಡಿಂಗ್ಗಳನ್ನ ಕಟ್ಟೋಣ. ಬಿಲ್ಡಿಂಗ್ಗಳನ್ನ ಕಟ್ಟೋದಕ್ಕೆ ಉತ್ತಮವಾದ ಯೋಚನೆ ಬೇಕು, ಪ್ಲ್ಯಾನಿಂಗ್ ಬೇಕು ಅಂತ ಹೇಳಿದ್ದೀನಿ. ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.